ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಸೊ ಇನ್ನೇನು ಟೆಟ್ ಕೂಡ ಕಾಲ್ ಆಗ್ಬೋದು. ಓಕೆ, ಟೀಚರ್ ಪೋಸ್ಟ್ ಕಾಲ್ ಆಗೋದ್ರೊಳಗೆ ನೆಕ್ಸ್ಟ್ ಬಂದುಬಿಟ್ಟು GPT ಮತ್ತು PSTR ಕಾಲ್ ಆಗುತ್ತೆ. ಅದು ಬಿಟ್ಟರೆ PU ಕಾಲ್ ಆಗುತ್ತೆ. ಇನ್ನು ಅದು ಬಿಟ್ಟರೆ ಈಗ APJ ಅಬ್ದುಲ್ ಕಲಾಂ ಈ ಥರ ಹಿಂದುಳಿದ ವರ್ಗಗಳ ಸ್ಕೂಲ್ ಏನಿದೆಯೋ ಸೊ ಅಲ್ಲೂ ಕೂಡ ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳಿ ಎಲ್ಲ ಕಡೆ ನ್ಯೂಸ್ ಇದೆ. ಸೊ ಯಾಕೆ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ಬುಕ್ಕನ್ನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಅಂದರೆ, ನೋಡಿ, ಈ ಬುಕ್ಕಿಂದ ಟೆಟ್ಟಿಂದ 2025 ಟೆಟ್ಟಿಂದ 33 ಕ್ವಶನ್ಸ್ ಬಂದಿದ್ದಾವೆ. ನಿಮ್ಮ ಪ್ರೂಫ್ನು ಕೂಡ ಹಾಕ್ತೀನಿ. ಮೊನ್ನೆ 2026 CTET ಕೂಡ ತುಂಬ ಕ್ವಶನ್ಸ್ ಬಂದಿದ್ದಾವೆ, ಅದನ್ನು ಕೂಡ ಪ್ರೂಫ್ ಹಾಕ್ತೀವಿ. ಇದು ರಿವೈಸ್ಡ್ ನ್ಯೂ ಎಡಿಷನ್ ಆಗಿದೆ ಈ ಬುಕ್ಕು. ನಮ್ಮದು ಫಸ್ಟ್ ಎಡಿಷನ್ ಬುಕ್ನ ಬೈ ಮಾಡಿರೋರಿಗೆ ಗೊತ್ತಿರುತ್ತೆ ಯಾವ ಕಲರ್ ರ್ಯಾಪರ್ ಇದೆ ಅಂತೇಳಿ. ನೋಡಿ, ಇದು ಫಸ್ಟ್ ಸ್ಕ್ರೀನಲ್ಲಿ ಕಾಣಿಸ್ತಿದ್ದೀರಾ, ಇದು ಮೊದಲು ಬುಕ್ಕು. ಇವಾಗ ನಾವು ಹೊಸ ಬುಕ್ಕು ಕವರ್ ಪೇಜನ್ನು ಕೂಡ ಚೇಂಜ್ ಮಾಡಿದ್ದೀವಿ, ಸ್ವಲ್ಪ ಸ್ಮಾಲ್ ಚೇಂಜಸ್ ಮಾಡಿದ್ದೀವಿ. ಏನಾದರೂ ಟೆಟ್ ಮತ್ತು GPSTR ಓದ್ತಿದ್ದೀರಾ ಅಂದರೆ ನಿಮಗೆ ಇಂಗ್ಲೀಷ್ ಬೆಳಗಾವಿ ಬಗ್ಗೆ ಕ್ವಶನ್ಸ್ ಕೂಡ ಇರುತ್ತೆ. ನಮ್ಮ ಇಂಗ್ಲೀಷವ್ರಿಗಂತೂ ಈ ಪುಸ್ತಕ ಬೇಕೇ ಬೇಕು. ಮೇಡಮ್, ಹಾಗಾದರೆ ನಾವು ಟೆಟ್ಟು ಎಕ್ಸಾಮ್ ಬರೀತಿದ್ದೀವಿ, ನಮಗೆ ಬೇಡವಾ ಅಂತ ಕೇಳ್ಬೋದು. ಟೆಟ್ ಎಕ್ಸಾಮ್ ಬರೆಯೋರಿಗೂ ಕೂಡ ಒನ್ ಆಫ್ ದ ಬೆಸ್ಟ್ ಇಂಗ್ಲೀಷ್ ಬೆಳಗಾವಿ ಬುಕ್ ಅಂದರೆ ನೀವೇನು ಸ್ಕ್ರೀನಲ್ಲಿ ನೋಡ್ತಿದ್ರೋ ಅದೇ ಬುಕ್ಕು. ಓಕೆನಾ? ಫ್ಲಿಪ್ಕಾರ್ಟಲ್ಲೂ ಕೂಡ ನೋಡಿ 4.5 ರೇಟಿಂಗ್ ಇದೆ. ಇಂಗ್ಲೀಷ್ ಬೆಳಗಾವಿ ಬುಕ್ಕು 4.5 ರೇಟಿಂಗ್ ಇದೆ. ಅಲ್ಲಿ CTET 2026 134ನೇ ಕ್ವಶನ್ ಏನಿದೆ ನೋಡ್ಕೊಳ್ಳಿ. ಸೊ ಅದಕ್ಕೆ 134ನೇ ಕ್ವಶನಿಗೆ ಕೂಡ ನಮ್ಮ ಬುಕ್ಕಿಂದನೇ ಬಂದಿತ್ತು. ಅಂದರೆ ಈ ಪ್ರೂವ್ಡ್ ದಟ್ ಲ್ಯಾಂಗ್ವೇಜ್ ಇಸ್ ಎಂಟರ್ಲಿ ಇನ್ನೇಟ್. CTETಲ್ಲಿ ಇನ್ನೇಟ್ ಎಬಿಲಿಟಿ ಬಗ್ಗೆ ಕ್ವಶನ್ಸ್ ಬಂದಿತ್ತು. ಸೊ ನೀವು ನೋಡಿರ್ಬೋದು, ಅದನ್ನು ನಾನು ಪ್ರೂಫನ್ನು ಹಾಕಿದ್ದೀನಿ. ಇಲ್ಲೂ ಕೂಡ ಪ್ರೂಫು CTET 2026 134 ಕ್ವಶನನ್ನು ನೀವು ಅಬ್ಸರ್ವ್ ಮಾಡಿ. ಕಾಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಯಾರೆಲ್ಲ ಟೆಟ್ ಎಕ್ಸಾಮ್ ಬರೀತಿದ್ದೀರೋ ಅವ್ರಿಗೂ ಕೂಡ ನೀವು ಒಂದು ಇಂಗ್ಲೀಷ್ ಬೆಳಗಾಗಿ ನಿಮಗೆ ತುಂಬ ಕಷ್ಟ ಆಗ್ತಿದ್ರೆ ಈ ಬುಕ್ಕಿಂದನೇ ನಿಮಗೆ 100ಗೆ 200% ಈ ಬುಕ್ಕಿಂದನೇ ಅದು ಕ್ವಶನ್ಸ್ ಅರೈಸ್ ಆಗೋದು. ಓಕೆನಾ? ಹಾಗಾಗಿ ಬುಕ್ಕನ್ನು ಬೈ ಮಾಡಿ, ಓಕೆ, ನಿಮ್ಮ ಸ್ಕೋರನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಇನ್ನು CTET ಬರೀತಿರೋರು ಕೂಡ ನಾನು ಪ್ರೂಫನ್ನು ಕೂಡ ಸಮೇತ ಹಾಕಿದ್ದೀನಿ, ಇಯರು ಯಾವುದು ಕ್ವಶನ್ನು ಎತ್ತ ಅಂತ ನೀವು ನೋಡ್ಕೋಬೋದು. ಇನ್ನು CTET ಬರೀತಿರೋರ್ಗೂ ಕೂಡ ಒಂದೊಳ್ಳೆ ಪುಸ್ತಕ ಅಂತಲೇ ಹೇಳ್ಬೋದು. CTETಲ್ಲಿ ಪೆಡಗಾಗಿ ಕ್ವಶನ್ಸು ಜಾಸ್ತಿ ಇರ್ತವೆ. ಇಂಗ್ಲೀಷಲ್ಲೂ ಕೂಡ 15 ಮಾರ್ಕ್ಸಿಗೆ ಪೆಡಗಾಗಿ ಕ್ವಶನ್ಸ್ ಇರ್ತವೆ. ಇನ್ನು PSTR ಮತ್ತು GPT ಮತ್ತು PU ಕಾಲೇಜ್ ಇದ್ದೀರಾ, PSTR ಯಾರ್ಯಾರು ಬರೀತಿದ್ದೀರೋ ಅಲ್ಲೂ ಕೂಡ ಪೆಡಗಾಗಿ ಕ್ವಶನ್ಸು ಅರೈಸ್ ಆಗ್ಬೋದು. ಹಾಗಾಗಿ ಈ ಪುಸ್ತಕವನ್ನು ನೀವು ಕೂಡ ಬೈ ಮಾಡೋದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಅಂದರೆ ಎಲ್ಲದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇನ್ನು GPT ಅವರು ಇಂಗ್ಲೀಷವ್ರಿಗೆ ಮಸ್ಟ್ ಆ್ಯಂಡ್ ಶುಡ್ ಈ ಬುಕ್ಕು ನಿಮ್ಮ ಹತ್ರ ಇರಲೇಬೇಕು. ಓಕೆ, ನಿಮ್ಮ ಸ್ಕೋರನ್ನು ನೀವು ಹೆಚ್ಚು ಮಾಡ್ಕೊತೀರಾ. PU ಆಗಿರ್ಬೋದು, PU ಕಾಲ್ಫಾರ್ಮ್ ಆದಾಗ ಆಗಿರ್ಬೋದು, ಇನ್ನು HSTR ಕಾಲ್ಫಾರ್ಮ್ ಆದಾಗ ಆಗಿರ್ಬೋದು, ಇನ್ನು GPT ಕಾಲ್ಫಾರ್ಮ್ ಆದಾಗ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದೊಳ್ಳೆ ಪುಸ್ತಕ. ಇವಾಗಲೇ ಓದಿ ಮುಗಿಸ್ಬಿಡಿ. ಹಾಗಾಗಿ ಈ ಬುಕ್ಕನ್ನ ಬೈ ಮಾಡಲಿ, ನೀವು ಓದಲೇಬೇಕಾದಂತಹ ಪುಸ್ತಕ ಇದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಓಕೆನಾ? ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು. ನೀವು ಫ್ಲಿಪ್ಕಾರ್ಟಲ್ಲೂ ಕೂಡ ನೋಡ್ಬೋದು 4.5 ರೇಟಿಂಗ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಕ್ವಶನ್ಸು ಕೂಡ ತುಂಬ ಕ್ವಶನ್ಸ್ ಬಂದಿದೆ. ಟೆಟ್ಟಿಂದ CTETಯಿಂದ ನೀವು ನೋಡ್ತಾ ಹೋಗ್ಬೋದು. ಹಳೇ ಆ ಕ್ವಶನ್ಸನ್ನು ನೀವು ನೋಡ್ತಾ ಹೋಗ್ಬೋದು. ಪ್ರತಿಯೊಂದು ಕೂಡ ತುಂಬ ಕ್ವಶನ್ಸ್ ಬಂದಿದೆ. ಹಾಗಾಗಿ ಬುಕ್ಕು ಸುಮ್ಮನೆ ಮಾಡೋದು ಮುಖ್ಯ ಅಲ್ಲ, ಅದರಿಂದ ಎಷ್ಟು ಕ್ವಶನ್ಸ್ ಬಂದಿದೆ ಅಂತ ಹೇಳಿ ನಾವು ನೋಡಬೇಕು. ಓಕೆನಾ? ಸೊ ಹಾಗಾಗಿ ಒಂದೊಳ್ಳೆ ಪುಸ್ತಕ ಅಂತಲೇ ಹೇಳ್ಬೋದು. ಈ ಪುಸ್ತಕ ಬೇಕು ಅಂದರೆ, ನಿಮಗೆ ಸ್ಯಾಂಪಲ್ ಪೇಜಸ್ ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಅಲ್ಲಿ ನಾನು ಸ್ಯಾಂಪಲ್ ಪೇಜಸ್ನೂ ಕೂಡ ನಿಮಗೆ ಕಳಿಸ್ತೀನಿ. ಇಂಡೆಕ್ಸ್ ಬೇಕಿದ್ದರೆ ಇಂಡೆಕ್ಸ್ನೂ ಕೂಡ ಕಳಿಸ್ತೀನಿ. ಇದ್ರ ಕಾಸ್ಟ್ ಬಂದುಬಿಟ್ಟು 310 ಇದೆ. ನಿಮಗೆ 280 ಪ್ಲಸ್ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ. ಶಿಪ್ಪಿಂಗ್ ಚಾರ್ಜು ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ. ನೀವು ಪ್ರೂಫನ್ನು ನೋಡ್ತಾ ಹೋಗಿ. ಮನಸ್ಸು ಮೂಡು ಎಷ್ಟೇ ಕೆಟ್ಟದಾಗಿರ್ಲಿ, ಒಂದು ಒಳ್ಳೆಯ ಪುಸ್ತಕ ಓದ್ತಾ ಸ್ಲೋಲಿ ಸಂತೋಷ ಅನ್ನೋದು ಬೆಳಗಿನ ಜಾವದ ಮೊದಲ ಸೂರ್ಯ ಕಿರಣದ ಹಾಗೆ ಕಿಟಕಿಯೊಳಗಿಂದ ನಿಮ್ಮ ಮನೆಯೊಳಕ್ಕೆ, ಮನಸ್ಸಿನೊಳಕ್ಕೆ ಬಂದುಬಿಡುತ್ತೆ. ನಾನಿರೋದೇ ಹೀಗೆ, ಧೂಳು ಹಿಡಿದ ಪುಸ್ತಕದಂತೆ. ಮನಸ್ಸಿಟ್ಟು ಓದುವವರಿಗೆ ಮಾತ್ರ ನನ್ನೊಳಗಿನ ಭಾವನೆ ಅರ್ಥ ಆಗುತ್ತೆ. ಈ ಪುಸ್ತಕದ ಪ್ರತಿ ಪುಟದಲ್ಲೊಂದು ಉಸಿರು, ಪ್ರತಿ ಅಕ್ಷರದಲ್ಲೊಂದು ಭಾವನೆ. ಆ ಪುಟಗಳನ್ನು ತಿರುಗಿಸುವ ಕೈ ತಾಳ್ಮೆ ಆದರೆ ಅದರಲ್ಲಿದ್ದ ಪದಗಳ ಮೌನವೇ ಕಾವ್ಯವಾಗತ್ತೆ. ಒಬ್ಬಂಟಿಗನಾಗ್ಬಿಟ್ಟೆ ಅನ್ಸುತ್ತೆ, ಕೆಲವೊಂದ್ಸಲ ದುಃಖಿತನಾಗ್ಬಿಡ್ತಾನೆ. ಬೆಳಿಗ್ಗೆ ಒಂದೊಂದ್ಸಲ ಏಳ್ ತಲೆ ದುಃಖಿತರಾಗಿ ಹೇಳ್ತೇವೆ.
ನಮ್ಮ ಬದುಕು ಹೀಗೊಂದು ನಿಲುಗಡೆಗೆ, ಒಂದು ಸ್ಟೇಲ್ಮೇಟ್ಗೆ ಬಂದು ನಿಂತು ಬಿಡ್ತಲ್ಲ ಅನ್ಸುತ್ತೆ. ಮತ್ಯಾವುದೋ ವೈಯಕ್ತಿಕವಾದ ದುಃಖ, ಖಿನ್ನತೆ, ಕಷ್ಟ, ಕಣ್ಣೀರು, ಒಬ್ಬಂಟಿತನ ನಮ್ಮನ್ನ ಕಾಡ್ತವೆ. ದುಃಖ ಅನ್ನೋದು ಯಾರನ್ನ ಬಿಟ್ಟಿದೆ ಹೇಳಿ? ಬದುಕಿನ ಹಾದಿಯಲ್ಲಿ ಮೆನಿ ಅ ಟೈಮ್ಸ್ ಯು ಫೀಲ್ ಅಲೋನ್, ಡಿಸಪಾಯಿಂಟೆಡ್, ರಿಜೆಕ್ಟೆಡ್ ಅಂಡ್ ಲೋನ್ಲಿ. ದುಡ್ಡು ಮಾಡಬೇಕು ಅಂತ ಯಾವತ್ತೂ ಹೊರಡಬೇಡ. ದುಡ್ಡು ಮಾಡೋಕೆ ಅಂತ ಹೊರಟ್ರೆ ಕೇವಲ ದುಡ್ಡು ಮಾಡ್ತೀಯ. ಹೆಸರು ಮಾಡಬೇಕು ಅಂತ ಹೊರಟ್ರೆ ಕೇವಲ ಹೆಸರು ಮಾಡ್ತೀಯ. ಆದ್ರೆ ಕೆಲಸ ಮಾಡ್ತೀನಿ ಅಂತ ಹೊರಡು, ದುಡಿತೀನಿ ಅಂತ ನಿರ್ಧರಿಸು. ಮಾಡೋ ಕೆಲಸವನ್ನೇ ಎಕ್ಸಲೆಂಟ್ ಆಗಿ, ಉಳಿದವರೆಲ್ಲರಿಗಿಂತ ಭಿನ್ನವಾಗಿ, ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂತ ಹೊರಡು. ನಿನ್ನ ಹಿಂದೆ ದುಡ್ಡು, ಹೆಸರು, ಯಶಸ್ಸು ಎಲ್ಲನೂ ಹೇಗೆ ಸಾಲುಗಟ್ಟಿ ಬರ್ತದೆ